ನನ್ ಗೊಲ್ಲನ್ನ ರಕ್ಷಣೆ ಮಾಡು. ಯಾಕಂದ್ರೆ ಅವನು ಈ ಬಾರಿ ಕೂಡ ನನಗೆ ಹೇಳ್ದೆ ಎಲ್ಲ ಕೆಲ್ಸನೂ ಒಬ್ನೇ ಮಾಡ್ತಿದ್ದಾನೆ. ಹೇಳಿ ಭಗವಂತ ವರಾಹನಿಗೆ, ಹೇಳಿ ಭಗವಂತ ವರಾಹನಿಗೆ ಜೈ. ವರಹ ಭಗವಂತಂಗೆ ಜೈ. ಹೇಳಿ ಭಗವಂತ ವರಾಹನಿಗೆ ಜೈ. ಪ್ರಣಾಮ ಗುರುದೇವ. ವೃಷಭಾನು, ನಾವೆಲ್ಲ ಇಲ್ಲಿ ವರಾಹ ಭಗವಂತನ ಪೂಜೆಗಾಗಿ ಒಟ್ಟಾಗಿದ್ದೇವೆ. ಆದರೆ ನಿಮ್ಮ ಕೈಯಲ್ಲಿ ಪುಷ್ಪಗಳ ಬದಲಿಗೆ ಈ ಕೋಲಿದೆ. ಗುರುದೇವ, ಭಕ್ತಿ ಜೊತೆಗೆ ಆ ಹಿರಣ್ಯಾಕ್ಷನಿಗೆ ಶಕ್ತಿ ತೋರಿಸೋ ಅವಶ್ಯಕತೆನೂ ಇದೆ. ಇಲ್ದಿದ್ರೆ ಹೋಳಿಕ, ಹಿರಣ್ಯಾಕ್ಷ, ಹಿರಣ್ಯಕಶಿಪುನಂತ ಅಸುರರು ವೃಜಮಂಡಲಕ್ಕೆ ಬರ್ತಾ ಇರ್ತಾರೆ. ವೃಷಭಾನು, ನಿನಗೆ ವರಾಹ ಭಗವಂತನ ಮೇಲೆ ವಿಶ್ವಾಸವಿಲ್ಲವೇ? ಗುರುದೇವ, ನನಗೆ ಭಗವಂತನ ಮೇಲೆ ಪೂರ್ಣ ವಿಶ್ವಾಸ ಇದೆ. ಆದರೆ ನೀವೇ ಹೇಳ್ತೀರಲ್ಲ, ಭಗವಂತ ಯಾವತ್ತೂ ಸಹಾಯ ಮಾಡೋದು ತಮಗೆ ತಾವೇ ಸಹಾಯ ಮಾಡ್ಕೊಳ್ಳೋರಿಗೆ. ಹಾಗಾಗಿ ನಾವು ಒಟ್ಟಿಗೆ ಸೇರಿ ಆ ಅಸುರರನ್ನ ಎದುರಿಸ್ಬೇಕು. ವೃಷಭಾನು ಮಾವ, ನೀವು ರಾಕ್ಷಸರನ್ನ ಎದುರಿಸಲೇಬೇಕಿದ್ರೆ ನೀವು ನನ್ನನ್ನ ಕರ್ಕೊಂಡು ಹೋಗಿ. ಎಲ್ಲರ ಜೀವನೂ ಅಪಾಯಕ್ಕೊಡ್ಡೋ ಅವಶ್ಯಕತೆ ಏನು? ಬಲರಾಮ, ಯಾವ ಪ್ರಕಾರ ಈ ಜೀವನ ನಮ್ಮೆಲ್ಲರದೋ ಅದೇ ಪ್ರಕಾರ ಈ ಜೀವನದ ರಕ್ಷಣೆಯ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಹಾ ಗುರುದೇವ. ಈಗ ಅಸುರರನ್ನು ತಡೆಯುವುದಕ್ಕಿಂತ ಅಧಿಕ ನಮ್ಮ ಜೀವನದಲ್ಲಿರುವ ಭಯವನ್ನು ದೂರ ಮಾಡುವ ಅವಶ್ಯಕತೆ ಇದೆ. ಮತ್ತು ಈ ಪ್ರಯತ್ನಕ್ಕೆ ಪ್ರಶಂಸೆ ಮತ್ತು ಪ್ರೋತ್ಸಾಹ ದೊರೆಯಲೇಬೇಕು. ನಿಮಗೆ ತುಂಬ ತುಂಬ ಧನ್ಯವಾದ ಗುರುದೇವ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೊತೆಗಿದ್ರೆ ಆ ಅಸುರರ ಪರಾಜಯ ನಿಶ್ಚಿತಾನೆ. ಭಗವಂತ ವರಾಹನಿಗೆ, ಭಗವಂತ ವರಾಹನಿಗೆ, ಭಗವಂತ ವರಾಹನಿಗೆ. ಬನ್ನಿ ಹೋಗೋಣ. ನಡೀರಿ. ಪ್ರಭು, ಪರಮಾವತಾರಿ ಶ್ರೀಕೃಷ್ಣನ ಅವತಾರದ ಉದ್ದೇಶವೇ ಜನರು ನಿರ್ಭಯರಾಗುವುದು. ಈಗ ನಿಮ್ಮ ಪ್ರೇರಣೆಯ ಪ್ರಭಾವ ಜನರ ಮೇಲಾಗುತ್ತಿದೆ. ಹಿರಣ್ಯಾಕ್ಷ ಸತ್ಯಯುಗದಿಂದ ದ್ವಾಪರ ಯುಗಕ್ಕೆ ಬಂದಿದ್ದಾನೆ. ಇವತ್ತು ಮಥುರೆಗೆ ಹೋಗಿ ನಾವು ಅವನಿಗೆ ಸತ್ಯಯುಗ ಮತ್ತೆ ದ್ವಾಪರ ಯುಗದ ವ್ಯತ್ಯಾಸ ತೋರಿಸೋಣ. ನೀವು ಸತ್ಯ ಹೇಳಿದ್ರಿ ಋಷಭಾನಣ್ಣ. ಇವತ್ತು ಯಾವುದೇ ಕಾರಣಕ್ಕೂ ಹಿರಣ್ಯಾಕ್ಷ ನಮ್ಮ ಕೈಯಿಂದ ಪಾರಾಗಬಾರ್ದು. ಮಥುರೆಗೆ ಹೋಗಿ ನಾವು ಅವನಿಗೆ ಅವನ ಅಧರ್ಮಕ್ಕೆ ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರ ಮಥುರೆಗೆ ಹೋಗೋ ಅವಶ್ಯಕತೆ ಏನಿದೆ? ನಿಮ್ಮ ಕಾಲ ನಿಮ್ಮೆದುರಿಗೆ ನಿಂತಿದ್ದಾನೆ. ನೀವ್ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈ ಅಸುರ ಶಕ್ತಿಶಾಲಿ ಆಗಿದ್ರೆ ಆಗ ಇವರು ಊರಲ್ಲಿರ್ತಿದ್ರು ಮತ್ ನಾವು ಅಡಗ್ತಿದ್ವಿ. ಆದ್ರೆ ಹಾಗಾಗ್ಲಿಲ್ಲ. ನಾವೆಲ್ಲರೂ ಒಟ್ಟಾಗಿ ಊರಲ್ಲೇ ಇದ್ದೀವಿ. ಮತ್ ಈ ಅಸುರ ನಮ್ಮಿಂದ ಅಡಗಿ ಒಂದಲ್ಲಿದ್ದಾನೆ. ಆದ್ರಿಂದ ಇದೇ ಸಮಯ ಈ ಅಸುರನಿಗೆ ನಮ್ಮ ಏಕತೆ ತೋರಿಸೋದಕ್ಕೆ. ನಿರ್ಬಲ ಮನುಷ್ಯರು, ಎಷ್ಟು ಮುಗ್ಧರಾಗಿ ಕಾಣ್ತಾ ಇದ್ದೀರಿ. ನಮ್ಮ ಜೊತೆ ಹೋರಾಡೋಕೆ ಒಂದಾಗಿ ಬಂದಿದ್ದೀರಾ. ಈಗಲೇ ಈ ಮುಗ್ಧ ಜನರು ನಿನಗೆ ಭಯ ಹುಟ್ಟಿಸ್ತಾರೆ. ಏನ್ ನೋಡ್ತಿದ್ದೀರಾ? ತೋರಿಸಿ ಅಸುರನಿಗೆ ಮನುಷ್ಯನ ಶಕ್ತಿ ಏನು ಅಂತ. ಇವತ್ತಿನ ನಂತರ ಯಾವ ಅಸುರನು ವೃಜಮಂಡಲಕ್ಕೆ ಬರೋದನ್ನ 1000 ಸಲ ಯೋಚಿಸ್ತಾನೆ. ಓಂ
ನಿಮ್ ಭಕ್ತಿಯಲ್ಲಿ ಧ್ಯಾನ ಯಾಕಿಲ್ಲ ಅಣ್ಣ? ಏನ್ ಯೋಚನೆ ಮಾಡ್ತಿದ್ದೀರಾ? ರಾಧೆ, ಯಾವಾಗ ಕೃಷ್ಣ ನನ್ ಜೊತೆ ಇರೋದಿಲ್ವೋ ಅದೇನೋ ನನಗ ಅನ್ಸೋದು ಇಲ್ಲಿ ಏನೋ ಅನರ್ಥ ಆಗುತ್ತೆ ಅಂತ. ನನ್ಗೀಗ್ಲೂ ಯಾವ್ದೋ ಅನಿಷ್ಟದ ಭಾವನೆ ಬರ್ತಾನೆ ಇದೆ. ಅಣ್ಣ, ಯಾವ್ದೋ ಅನಿಷ್ಟನ ಕೃಷ್ಣ ಒಬ್ನೇ ಹೇಗ್ ತಡೆಯೋಕ್ಕಾಗುತ್ತೆ? ಈಗ ಏನಿದ್ರು ಭಗವಂತ ವರಾಹನೇ ಮಾಡ್ಬೇಕು. ಅದಕ್ಕೆ ನೀನು ಪೂಜೆ ಮೇಲೆ ನಂಬಿಕೆ ಇಟ್ಕೋಬೇಕು. ನೀನ್ ಹೇಳಿದ್ದೇನೋ ಸರಿನೇ ರಾಧೆ, ಆದ್ರೀಗ ರಾಕ್ಷಸನ್ ಜೊತೆ ಯುದ್ಧ ನಡೆಯೋವಾಗ ಇಲ್ಲಿ ಬಲರಾಮ ಪೂಜೆ ಗಮನ ಕೊಡೋಕಾಗುತ್ತಾ? ನನ್ ಕೈಲಾಗಲ್ಲ ರಾಧೆ. ಅಣ್ಣ, ನೀನ್ ಹೇಳೋದರ ಅರ್ಥ ಏನು? ರಾಧೆ, ಹೇಳೋದೆಲ್ಲ ಕೃಷ್ಣ ಅಷ್ಟೇ. ನಾನು ಸೀದಾ ಯುದ್ಧ ಮಾಡೋವ್ನೆ. ನಾನು ಹಿರಣ್ಯಾಕ್ಷ, ಭೂಮಿಯನ್ನೇ ಪಾತಾಳಕ್ಕೆ ತಳ್ಳಿದಂತಹ ಹಿರಣ್ಯಾಕ್ಷ. ನೀವ್ಯಾರೋ ಒಂದಿಷ್ಟು ಜನ ಬಂದು ನನ್ನ ಎದುರಿಗೆ ನಿಲ್ಲಕ್ಕಾಗಲ್ಲ. ನನ್ನ ಎದುರಿಗೆ ಯಾರು ಬಂದು ನಿಲ್ಲೋದಿಲ್ಲ. ಹಿರಣ್ಯಾಕ್ಷ, ಅಧರ್ಮಕ್ಕಿಂತ ಶಕ್ತಿಹೀನ ಮತ್ಯಾವುದು ಇರೋದಿಲ್ಲ. ಮತ್ತೀ ಸತ್ಯ ಇವತ್ ನಿನಗೆ ಗೊತ್ತಾಗ್ಬಿಡುತ್ತೆ. ಇವತ್ ನಿನ್ನ ಅಧರ್ಮ ಮತ್ತೆ ನೀನು ಎರಡು ಸಮಾಪ್ತಿ ಆಗ್ಬಿಡ್ತೀರಾ. ಕೆಲವೊಮ್ಮೆ ನನಗೂ ಅನ್ನಿಸ್ತಾ ಇರುತ್ತೆ, ವಿಷ್ಣುಗಿಂತ ಹೆಚ್ಚಿನ ಶಕ್ತಿಶಾಲಿ ತಾವೇ ಅಂತ ಅನ್ಕೊಂಡಿದ್ದಾರೆ ವಿಷ್ಣುವಿನ ಭಕ್ತರು. ಆದರೆ ಇವತ್ತು ಅವರ ವಿಶ್ವಾಸ ಮತ್ತು ಬಲದ ಅಂತ್ಯ ಮಾಡಿ ನಾನು ನನ್ನ ಸೋದರಿ ಹೋಳಿಕಾಳ ಸಾವಿಗೆ ಪ್ರತೀಕಾರ ಪಡಿತೇನೆ. ನಿಮ್ಮೆಲ್ಲರ ಸಾವಿನ ಆನಂದ ನನ್ನ ಅಗ್ರ ಸೋದರ ಹಿರಣ್ಯಕಶಿಪುವಿನ ಸಮ್ಮುಖ ಸಿಗಲಿ. ವಿಷ್ಣು ಇಲ್ದೆ ಹೋದ್ರೆ ವಿಷ್ಣುವಿನ ಭಕ್ತರ ಸಾವಿನ ಆನಂದವೇ ಸಾಕು. ನಿಂತ್ಕೊಳ್ಳೋ ಹಿರಣ್ಯಾಕ್ಷ. ವೃಂದಾವನ ವಾಸಿಗಳಿಗೆ ನಿನ್ನ ದೊಡ್ಡಣ್ಣನ್ ತೋರ್ಸೋದಕ್ಕೂ ಮೊದ್ಲು ನೀನೀಗ ಈ ಚಿಕ್ಕ ತಮ್ಮನ್ ಮಾತಾಡ್ಸೋ. ನಾನ್ ಚಿಕ್ಕವ್ರಿಗೆ ಏನು ಮಾಡೋನಲ್ಲ. ಹಿರಣ್ಯಾಕ್ಷ, ಹೌದು ನಾನ್ ಚಿಕ್ಕವನೇ, ಆದ್ರೆ ನಾನು ನನ್ನ ಈ ಗದೆಯಿಂದ ದೊಡ್ಡ ದೊಡ್ಡ ರಾಕ್ಷಸರ ಮೂತಿ ಹೊಡೆದವನು. ನೀನು ಆ ರಾಕ್ಷಸರ ಪ್ರತೀಕಾರ ತಗೊಳಲ್ವಾ? ಹೋಗು ಬಾಲಕ, ನಾನು ನಿನ್ನನ್ನ ಕ್ಷಮಿಸ್ತಾ ಇದ್ದೀನಿ. ಆದ್ರೆ ನೀನೀಗ ನನ್ ವೃಂದಾವನ ವಾಸಿಗಳಿಗೆ ಏನ್ ಮಾಡಿದ್ಯೋ ಅದಕ್ಕಾಗಿ ನಾನ್ ನಿನ್ ಯಾವತ್ತೂ ಕ್ಷಮಿಸೋಕಾಗಲ್ಲ. ನೀನು ತಪ್ಪು ಮಾಡ್ತಾ ಇದ್ದೀಯಾ ಬಾಲಕ. ಈ ವೃಂದಾವನ ವಾಸಿಗಳ ಹಾಗೆ ನೀನು ನನ್ನ ಬಂಧಿ ಆಗ್ಬೇಕು ಅಂತ ಇದ್ದೀಯಾ? ಹಿರಣ್ಯಾಕ್ಷ, ನಿನ್ನಂತಹ ರಾಕ್ಷಸರು ಯಾಕೆ ಇನ್ನೊಬ್ರು ಚಿಂತೆ ಮಾಡ್ತೀರಾ? ನೀನು ನಂದಲ್ಲ, ಬದ್ಲಿಗೆ ನಿನ್ ಚಿಂತೆ ಮಾಡು. ಯಾ ಹಿರಣ್ಯಾಕ್ಷ, ದ್ವಾಪರದ ಅನೇಕ ರಾಕ್ಷಸರು ಆಗ್ಲೇ ನನ್ ಗದೆ ಏಟಿನ ರುಚಿ ನೋಡಿದ್ದಾರೆ. ಈಗ ನೀನು ಸತ್ಯ ಯುಗಕ್ಕೆ ಹೋದ್ರೆ ಆ ಕಾಲದ ರಾಕ್ಷಸರಿಗೂ
ನನ್ ಗದೆ ಶಕ್ತಿಯ ರುಚಿ ತಿಳಿಸು. ಏಳು ಹಿರಣ್ಯಾಕ್ಷ, ಬಲರಾಮ ಬಿದ್ದಿರೋರ್ ಮೇಲೆ ಪ್ರಹಾರ ಮಾಡೋದಿಲ್ಲ. ಮಾತು ಜಾಸ್ತಿ ಆಗ್ತಿದೆ ಬಾಲಕ. ಈಗ ನೋಡು ನೀನು ಈ ಹಿರಣ್ಯಾಕ್ಷನ ಶಕ್ತಿ. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಬುದ್ಧಿ ಜೊತೆಗೆ ನಿನ್ನ ಬಲನೂ ಕಳ್ಕೊಂಡ್ಬಿಟ್ಟಲ್ಲ ಬಲರಾಮ. ಹಿರಣ್ಯಾಕ್ಷ, ನಾನ್ ಕಳ್ಕೊಂಡಿದ್ ಹೋಗ್ಲಿ, ಈಗ ನೀನ್ ನೋಡು ನಿನ್ಗೆ ಏನೇನ್ ಸಿಗುತ್ತೆ. ಹಿರಣ್ಯಾಕ್ಷ, ಇನ್ನು ನೀನು ಉಳಿಯೋದಿಲ್ಲ. ಶಕ್ತಿವಂತರನ್ನ ನಾನು ನೋಡಿದ್ದೀನಿ, ಆದ್ರೆ ಈ ಬಲರಾಮನ್ ಹಾಗೆ ಯಾರನ್ನು ನೋಡಿರ್ಲಿಲ್ಲ. ನಾನು ಈ ಬಾಲಕನ ಎದುರು ನಿಲ್ಲೋಕ್ಕಾಗೋದಿಲ್ಲ. ನನಗೆ ಉಳಿದಿರೋ ದಾರಿ ಅಂದ್ರೆ ನಾನೀಗ ಇಲ್ಲಿಂದ ಓಡ್ ಹೋಗೋದು. ಇಲ್ಲಿವರೆಗೂ ನನ್ ಏಟ್ ತಿಂದ್ಮೇಲೆ ಕೇವಲ ಭದ್ರಾಕ್ಷ ಮಾತ್ರ ಅದೃಶ್ಯ ಆಗ್ತಿದ್ದ, ಆದ್ರೀಗ ಹಿರಣ್ಯಾಕ್ಷನೂ ಅದೃಶ್ಯ ಆಗೋದಾ? ಬಲರಾಮ, ಎಲ್ಲ ಅಸುರರಿಗಿಂತ ನಿನ್ನ ಬಲ ಬಹಳ ಜಾಸ್ತಿನೇ. ಅದೇನೋ ನಿಜ ಚಿಕ್ಕಪ್ಪ. ಬಲರಾಮ, ನಮ್ಮನ್ನು ಇಲ್ಲಿಂದ ಬಿಡಿಸಿದ್ರೆ ಒಂದ್ ಸ್ವಲ್ಪ ಆನಂದ ನಮಗೂ ಸಿಗುತ್ತಲ್ವಾ? ಓಹೋ ಅಣ್ಣ, ಹಿರಣ್ಯಾಕ್ಷನ್ ಪರಾಜಿತ ಮಾಡಿದ ಆನಂದದಲ್ಲಂತೂ ನಾನಿದನ್ನ ಮರ್ತೇ ಬಿಟ್ಟಿದ್ದೆ. ತಡೀರಿ, ನಾನ್ ಈಗ್ಲೇ ನಿಮ್ಮೆಲ್ಲರನ್ನೂ ಬಿಡಿಸ್ಬಿಡ್ತೀನಿ. ಹಾ ಬಲರಾಮ, ಬೇಗ ಬೇಗ. ಹಾ ಹಾ. ಬಲರಾಮ, ನೀನ್ ನಿಜವಾಗ್ಲೂ ಬಲದ ಧಾಮಾನೆ. ನಿನ್ನಿಂದ ಭಯಭೀತನಾಗಿ ಹಿರಣ್ಯಾಕ್ಷನಂತ ಅಸುರನು ಓಡ್ ಹೋಗಿದ್ದಾನೆ. ಹಾ ಮಾವ, ಆದ್ರೆ ನಾನ್ ಯೋಚಿಸ್ತಾ ಇದ್ದೆ, ಒಂದ್ ವೇಳೆ ಹಿರಣ್ಯಾಕ್ಷ ಪುನಃ ಇಲ್ಲಿಗ್ ಬಂದ್ಬಿಟ್ರೆ ಆಗ? ಅದಕ್ಕೆ ಕೃಷ್ಣ ಬರೋವರ್ಗೂ ನಾನ್ ಇಲ್ಲೇ ಅವನು ಕಾಯ್ತಾ ಇರ್ತೀನಿ. ಕಾಯ್ತಾ ಕೂರೋ ಯಾವ ಅವಶ್ಯಕತೆನೂ ಇಲ್ಲ. ಒಂದ್ ವೇಳೆ ಕಾಯ್ಲೇಬೇಕು ಅಂತಾದ್ರೆ ವೃಂದಾವನದಲ್ಲೇ ಕಾದ್ರೆ ಆಯ್ತು. ನನಗನ್ಸೋದಿಲ್ಲ ಹಿರಣ್ಯಾಕ್ಷ ಅಷ್ಟು ಏಟ್ ತಿಂದ ಮೇಲೂ ವಾಪಸ್ ಬರ್ತಾನೆ ಅಂತ. ಒಮ್ಮೆ ಬಂದ್ರು ಪುನಃ ಏಟ್ ತಿಂತಾನೆ. ನಡೀರಿ. ಒಂದು ವಿಷಯ ಅರ್ಥನೇ ಆಗ್ಲಿಲ್ಲ, ಈ ಹಿರಣ್ಯಾಕ್ಷ ಭದ್ರಾಕ್ಷನ್ ಹಾಗೆ ಇಷ್ಟು ದುರ್ಬಲ ಹೇಗಾಗಿದ್ದಾನೆ? ಇವನು ಹಿರಣ್ಯಾಕ್ಷನ್ ರೂಪದಲ್ಲಿರೋ ಭದ್ರಾಕ್ಷನೇ ಆಗಿದ್ರೆ? ಈಗ ನನ್ಗೆ ಬುದ್ಧಿ ಬಂದಾಗಿದೆ. ನಾನಂತೂ ಅದೆಷ್ಟು ರೂಪ ಧರಿಸಿದ್ರು ನನ್ನ ಒಳಗಿನ ಶಕ್ತಿ ಪ್ರೇತದಂತೆನೇ ಇರುತ್ತೆ. ಈ ಸಲ ನಾನು ಯೋಚಿಸಿದ್ದೆ, ಹಿರಣ್ಯಾಕ್ಷನ್ ರೂಪದಲ್ಲಿ ಹೋಗ್ತೀನಿ ಮತ್ ಎಲ್ಲರ ಸ್ಥಿತಿನೂ ಮೊಸರು ಮಾಡ್ತೀನಿ ಅಂತ. ಆದ್ರೆ ಮಧ್ಯದಲ್ಲಿ ಬಲರಾಮ ಬಂದ್ಬಿಟ್ಟ, ಮತ್ ನನ್ನ ಸ್ಥಿತಿ ಮೊಸರು ಮಾಡ್ಬಿಟ್ಟ. ಭದ್ರಾಕ್ಷ, ನಿನ್ ಹಣೆಯಲ್ಲಿ ನೋವಷ್ಟೇ ಬರ್ದಿದೆ. ಒಮ್ಮೆ ಕಂಸ ಭಗವಂತನಿಂದ, ಒಮ್ಮೆ ಬಲರಾಮ್ನಿಂದ. ಭಗವಂತ ಕಂಸ, ನೀವು ಹೊಡೀರಿ, ಬನ್ನಿ ಹೊಡೀರಿ. ಭದ್ರಾಕ್ಷ, ತಪ್ಪು ಜಾಗಕ್ಕೆ ಬಂದೆ ಅನ್ಸುತ್ತೆ. ಭದ್ರಾಕ್ಷ, ಅಣ್ಣನ್ನ ಮಾತಾಡ್ಸ್ ಬರ್ತಿದ್ಯಾ? ಎಲ್ಲ ಕುಶಲ ಮಂಗಲ ತಾನೆ? ಇಲ್ಲ ಮೊಸರು ಆಗೋಗಿದೆಯೋ? ಅಯ್ಯೋ, ಮೊಸರು ಆಗಿದೆ, ಕುಶಲವೂ ಆಗಿದೆ, ಮಂಗಳವೂ ಆಗಿದೆ. ವೃಂದಾವನ ವಾಸಿಗಳು ತುಂಬಾ ನಿಷ್ಠೂರರು. ಮತ್ ನಿಮ್ಮ ಅಣ್ಣ ಅವನ ಅದಕ್ಕಿಂತ ನಿಷ್ಠೂರನೇ. ಟಗರು ತರ ಹೋದವನು ಕುರಿ ತರ ಬರ್ತಾ ಇದ್ದೀನಿ. ಮಥುರವಾಸಿ, ನಿನ್ಗೇನನ್ಸುತ್ತೆ? ನಾನೀಗ ಇಲ್ಲಿದ್ದೀನಿ ಅಂದ್ರೆ ನೀನಲ್ಲಿ ವೃಂದಾವನವಾಸಿಗಳಿಗೆ ಕೆಟ್ಟನ್ ಮಾಡ್ಬಿಡ್ತೀಯ? ಇಲ್ಲ 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 ಇಲ್ಲ, ನಂಗೆ ಕೂರಕ್ಕೂ ಆಗ್ತಾ ಇಲ್ಲ, ನಿಲ್ಲಕ್ಕೂ ಆಗ್ತಾ ಇಲ್ಲ. ಇನ್ ನನ್ ಕೆಲಸ ಎಲ್ಲಿ ಮಾಡೋದು? ಭದ್ರಾಕ್ಷ, ನಾನು ವೃಂದಾವನವಾಸಿಗಳ ಮನಸ್ಸಿನ ರಕ್ಷಕ, ವಾಸ್ತವಿಕ ರಕ್ಷಕ ಅಂತೂ ಅಣ್ಣನೇ.
ಎಲ್ಲಿವರೆಗೂ ಅವನ ಗದೆ ವೃಂದಾವನದಲ್ಲಿರುತ್ತೋ ಅಲ್ಲಿವರೆಗೂ ಅಲ್ಲಿಗೆ ಬರೋಕ್ಕೂ ಯೋಚನೆ ಮಾಡ್ಬೇಡ. ಅಯ್ಯೋ ವೃಂದಾವನದ ವಿಷಯ ಬಿಡು, ಈಗ ನೀನು ಮಥುರೆ ಬಿಡೋ ಸಮಯ ಬಂದಿದೆ. ಇವನ್ ಇಲ್ಲಿದ್ರೆ ಈ ಭಗವಂತ ಎಲ್ಲಿದ್ದಾರೆ? ಭಗವಂತ ಕಂಸ ಇದಿರೋ ಇಲ್ಲ ಓಡೋದ್ರು? ಭಗವಂತ ಒಂದು ವಿಷಯನ ವಿಶೇಷವಾಗಿ ನೆನಪಲ್ಲಿಡು. 56 ಬಗೆಯಲ್ಲೂ ಗೋವಿನ ತುಪ್ಪನೇ ಬಳಸಬೇಕು. ಅದು ಭಕ್ತಿ ಭಾವದಿಂದ. ಯಾಕೆಂದ್ರೆ ವೃಂದಾವನ ವಾಸಿಗಳು ಇದನ್ನೇ ಪ್ರೀತಿಸೋದು. ನಾನು ಸಾಧಿಸಿ ತೋರಿಸ್ತೀನಿ. ನನಗಿಂತ ಚೆನ್ನಾಗಿ 56 ಬಗೆನ ಈ ಜಗತ್ನಲ್ಲಿ ಯಾರು ಮಾಡಕ್ಕಾಗೋದಿಲ್ಲ ಅಂತ. ಭೋಜನ ಅಂತೂ ಬಹಳ ರುಚಿಯಾಗಿ ಕಾಣ್ತಿದ್ಯಲ್ಲ. ಎಲ್ಲ ಸ್ವಾದಿಷ್ಟ ಪಕ್ವಾನವಿದೆ ನನ್ನ ಮೃಷ್ಟಾನ್ನದಲ್ಲಿ. ಸೇವನೆ ಮಾಡಿ ಕೃಷ್ಣರೇ. ಕೃಷ್ಣ, ನನ್ನ ಈ 56 ಬಗೆಯಲ್ಲಿ ಎಲ್ಲ ಪ್ರಕಾರದ ವ್ಯಂಜನವಿದೆ. ಅದು ನಿನಗಿಷ್ಟವಾದದ್ದೇ. ಈಗ ನೀನಿದನ್ನು ತಿಂದು ನಿನ್ನ ನಿರ್ಣಯನ ತಿಳಿಸು. ನಾರಾಯಣ ನಾರಾಯಣ. ಧನ್ಯನು ಪರಮಾವತಾರಿ ಶ್ರೀಕೃಷ್ಣ ಪ್ರಭು. ಅವನು ಅಸುರರ ಮನದಲ್ಲೂ ಭಕ್ತಿಭಾವ ಜಾಗೃತಗೊಳಿಸಿದ. ನಾರಾಯಣ ನಾರಾಯಣ. ಹಿರಣ್ಯಾಕ್ಷ, ನೀನಂತೂ ಬಹಳ ರುಚಿಯಾದ ಸಿಹಿಯನ್ನೇ ಮಾಡಿದ್ಯಾ. ನೀವಂತೂ ಪೂರ್ತಿ ಭಕ್ತಿ ಶ್ರದ್ಧೆಯಿಂದ ಇದನ್ನ ಮಾಡಿದ್ದೀರಾ. ಇಷ್ಟು ರುಚಿಯಾದ ಭೋಜನನ ನಾನು ಯಾವತ್ತೂ ತಿಂದಿಲ್ಲ. ವಾ, ಈ ಜಿಲೇಬಿ ತಿನ್ಮೇಲಂತೂ ನಂಗೆ ನನ್ನ ಅಮ್ಮನ ಮೃಷ್ಟಾನ್ನ ಭೋಜನ ನೆನಪಾಗೋಯ್ತು. ನಿರ್ಣಯ ಆಗ್ಲೇ ಮಾಡಿರ್ತೀಯ ನೀನು. ಯಾರನ್ನ ಆಯ್ಕೆ ಮಾಡ್ತೀಯ ನಿನ್ನ ಸಾವಿಗೆ? ಹೌದು ಕೃಷ್ಣ, ನಮ್ಮಿಬ್ಬರಲ್ಲಿ ನಿನಗೆ ಯಾರು ಶ್ರೇಷ್ಠರು? ಹಿರಣ್ಯಕಶಿಪು. ಭಕ್ತರಲ್ಲಿ ಸಣ್ಣ ದೊಡ್ಡ ಇರೋದಿಲ್ಲ, ಅವರೆಲ್ಲ ಒಂದೇ ಸಮಾನ ಅಷ್ಟೇನೆ. ಮತ್ತೆ ನೀವಿಬ್ರು ಒಂದೇ ಸಮವಾಗಿ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಈ ಭೋಜನ ಮಾಡಿದ್ದೀರಾ. ಅದಕ್ಕಾಗಿ ನನ್ನ ದೃಷ್ಟಿಯಲ್ಲಿ ನೀವಿಬ್ರು ಒಂದೇ ಸಮಾನರು. ಹಾಗಾದ್ರೆ ನಿರ್ಣಯ ಹೇಗಾಗತ್ತೆ? ಯಾರ ಕೈಯಿಂದ ಸಾಯ್ತೀಯ? ನನ್ಗನ್ಸತಿ ನನ್ನಿಂದ ತಪ್ಪಾಯ್ತು. ನಾನ್ ನಿಮ್ಮಿಬ್ರ ಶ್ರೇಷ್ಠತೆಯ ನಿರ್ಣಯನ ಭಕ್ತಿ ನೋಡ್ ಮಾಡೋಕ್ ಹೊರಟಿದ್ದೆ. ಮತ್ತೆ ನೀನು ನಮ್ಮ ಶ್ರೇಷ್ಠತೆಯ ನಿರ್ಣಯನ ಹೇಗೆ ಮಾಡ್ತೀಯ? ಹಿರಣ್ಯಾಕ್ಷ, ನಾನೀಗ ನಿಮ್ಮಿಬ್ರ ಶ್ರೇಷ್ಠತೆಯ ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಅಪ್ಪ ಹೇಳ್ತಾರೆ, ಒಮ್ಮೆ ಎಲ್ಲ ದಾರಿ ಮುಚ್ಚೋಗ್ಬಿಟ್ರೆ ಆಗ ಕೇವಲ ಒಂದೇ ದಾರಿ ಉಳಿತಿರುತ್ತೆ, ಮತ್ತೆ ಅದೇ ಯುದ್ಧದ ದಾರಿ. ಅದಕ್ಕಾಗಿ ನಾನು ಹೇಳೋದು, ನೀವೀಗ ಇಬ್ರು ನಿಮ್ಮೊಳಗೆ ಯುದ್ಧ ಮಾಡ್ಕೊಂಡು ನಿಮ್ಮ ಶ್ರೇಷ್ಠತೆಯ ನಿರ್ಣಯ ಮಾಡಿ. ಮತ್ತೆ ಯಾರು ಜೀವಂತ ಇರ್ತಾರೋ ಅವರು ನನ್ನ
ಅಂತ್ಯ ಮಾಡ್ಬೋದು. ಮತ್ತೆ ಈ ಬೆಣ್ಣೆ ಮತ್ತು 56 ಭಕ್ಷ್ಯದ ಮೋಸ ಮಾಡಿದ್ದೇಕೆ? ಆಗ್ಲಿ, ಈಗ ನಮ್ಗಿರೋದು ಒಂದೇ ದಾರಿ ಅನ್ನೋದಾದ್ರೆ ನಾವು ಹಾಗೆ ಮಾಡ್ತೀವಿ. ಅಯ್ಯೋ ಪರಮಾವತಾರಿ, ನಿನ್ನ ಅಂತ್ಯ ಮಾಡೋದಕ್ಕೆ ನಾನೀಗ ನಮ್ಮವರ ಬಲಿ ಕೊಡೋದಕ್ಕೂ ಸಿದ್ಧಾನೆ. ಇನ್ಯಾಕೆ ಯೋಚನೆ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು? ಜಾಸ್ತಿ ಯೋಚಿಸ್ಬೇಡಿ. ನಿಮ್ಮಿಬ್ರ ಹತ್ರ ಯುದ್ಧದ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಇಲ್ಲ. ಮತ್ತೆ ನಿರ್ಣಯ ಮಾಡಿ. ಮತ್ತೆ ಯಾರಾಗ್ತಾರೆ ನಿಮ್ಮಿಬ್ರಲ್ಲಿ ಅಮರ? ಯಾರಾಗ್ತಾರೆ 3 ಲೋಕಕ್ಕೂ ಅಧಿಪತಿ? ಮತ್ತೆ ಯಾರು ಮಾಡ್ತಾರೆ ನನ್ನ ಅಂತ್ಯ? ಅಯ್ಯೋ, ಮತ್ತೆ ನಿನ್ ಮಾಯಲ್ಲಿ ಬೀಳಿಸ್ಬಿಟ್ಯಾ? ಇದನ್ನೇ ನಾನು ಬಯಸ್ತಿದ್ದು. ಈಗ ನನ್ನ ಕೆಲಸ ಪೂರ್ಣವಾಯ್ತು. ಇನ್ನ ನೀವಿಬ್ರು ನಿಮ್ಮಿಬ್ರ ಅಂತ್ಯದ ಕಾರಣ ಸ್ವತಃ ಆಗ್ತೀರಾ. ಇಲ್ಲಾಗ್ತಿರೋದು ಉಚಿತವಾದ್ದಲ್ಲ. ಏನಾಯ್ತು ಅಣ್ಣ? ಭಯ ಆಗೋಯ್ತಾ? ನಾನು ದೊಡ್ಡವನು, ಜೊತೆಗೆ ಯುದ್ಧ ಕಲೆಯಲ್ಲಿ ನಿಪುಣ. ಹಿಂದೆ ಸರಿ ನನ್ನ ಮಾರ್ಗದಿಂದ ಕೃಷ್ಣನ ನನಗೆ ಬಿಡು, ಅನ್ಯಥಾ. ಅಣ್ಣ, ಈ ಯುದ್ಧ ಕಲೆನ ನಿನ್ನಿಂದಾನೇ ಕಲ್ತಿದ್ದು. ನಿನ್ನ ಎಲ್ಲ ಪಟ್ಟುಗಳು ಗೊತ್ತು ನನಗೆ. ದೈತ್ಯರಾಜನ ಹೆಸರಲ್ಲಿ ಆಳಿದೀಯ ನೀನು. ಆದ್ರೆ ಈಗ ನಿನ್ನ ಅನುಜನ ಸಮಯ ಬಂದಿದೆ. ಅವನಿಗೂ ಅವಕಾಶ ಸಿಗೋದು ಸರಿ ತಾನೇ? ಬಾ ಅನುಜ. ನಾನು ಮರ್ತಿದ್ದೆ, ಯುದ್ಧದಲ್ಲಿ ಯಾವ ಸಂಬಂಧವೂ ಇರೋದಿಲ್ಲ. ಮರ್ತಿದ್ದೆ ನಾನು. ಸಂಬಂಧ ಕೇವಲ ಜಯ ಪರಾಜಯದ್ದಾಗಿರುತ್ತೆ, ಮೃತ್ಯು ಮತ್ತು ಜೀವನದ್ದಾಗಿರುತ್ತೆ. ಇವತ್ತು ಸಾಯೋನು ನೀನು. ಮಹಾರಾಜ, ನನ್ನನ್ನು ಸಾಯಿಸಿ, ಮೊದ್ಲು ನನ್ನನ್ನು ಸಾಯಿಸಿ. ಏನ್ ಮಾಡ್ತಿದ್ದೀರ ನೀವಿಬ್ರು? ಅಸುರರಾಗಿ ಅಸುರನ ಹತ್ಯೆ ಮಾಡ್ತಾ ಇದ್ದೀರಲ್ಲ. ತೊಲಗು ಪ್ರೇತ. ಸರಿಯೋ ಭದ್ರಾಕ್ಷ, ಈ ಜಗತ್ತನ್ನ ನಾನು ಆಳ್ಬೇಕಾಗಿದೆ. ಅಯ್ಯೋ, ನಿಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ? ಅಯ್ಯೋ, ಇದೇ ಅವನ ಯೋಜನೆ. ನೀವಿಬ್ರು ನಿಮ್ಮಲ್ಲೇ ಹೊಡೆದಾಡಿ ಒಬ್ರನ್ನೊಬ್ರು ಸಾಯಿಸ್ಕೊಂಡು ಮತ್ ನೀವೇ ಅವನ ದಾರಿಯಿಂದ ಹಿಂದೆ ಸರಿಬೇಕು. ಅಂದ್ರೆ ಈಗ ನೀವಿಬ್ರು ಮತ್ತೆ ಅವನ್ ಮಾಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ನೀವಿಬ್ರು ನಿಮ್ಮಲ್ಲೇ ಹೊಡೆದಾಡಿ ಒಬ್ಬ ಸತ್ತೋಗ್ತಾನೆ, ಇನ್ನೊಬ್ಬನ್ ಕೃಷ್ಣ ಸಾಯಿಸ್ತಾನೆ. ಇದನ್ನೇ ಅವನ್ ಬಯಸಿದ್ದು. ಇದೇ ಅವನ್ ತಂತ್ರ. ಮೊದಲು ಅಲ್ಲಿ ಹೋಳಿಕಳನ್ನ ಸಾಯಿಸ್ದ, ಮತ್ತೀಗ ಸ್ವತಃ ಅವನೇ ಸಾಯಕ್ ಬಂದ್ಬಿಡ್ತಾನ ಮಥುರೆಗೆ. ನಿಮ್ಮಿಬ್ರು ಮಧ್ಯೆ ಪರಸ್ಪರ ತಂದಿಟ್ಟ. ನೆನ್ಪಿಟ್ಕೊಳ್ಳಿ ಮಹಾರಾಜ, ಎಲ್ಲಿವರೆಗೂ ಒಗ್ಗಟ್ಟಿದ್ಯೋ ಅಲ್ಲಿವರೆಗೂ ಬಲ ಇದೆ. ಎಲ್ಲಿವರೆಗೂ ನೀವಿಬ್ರು ಜೊತೆಗಿರ್ತೀರೋ ಅಲ್ಲಿವರೆಗೂ ಅವನ್ ನಿಮಗೇನೂ ಮಾಡಕ್ಕಾಗಲ್ಲ. ಆದ್ರೆ ಹೊಡೆದಾಡಿದ್ರೆ ಎಲ್ಲ ಕೂಡ ಸಮಾಪ್ತ. ಸರಿಯಾಗಿ ಹೇಳುತ್ತಿರುವೆ ಭದ್ರಾಕ್ಷ. ನಮಗ್ ಗೊತ್ತಿತ್ತು ಅವನು ವಿಷ್ಣುವಿನ ಅವತಾರ ವಂಚಕ ಅಂತ. ಅವನ ಮಾತಿಗೆ ಮರುಳಾದೆ ನಾನು. ಸಹೋದರರು ಒಬ್ರಿಗೊಬ್ರು ಶತ್ರುವಾದ್ವಿ. ನಿಜ ಹೇಳ್ತಾ ಇದ್ಯಾ ಅಣ್ಣ ನೀನು? ಆ ಕೃಷ್ಣನ ಜೀವಂತವಾಗಿ ಬಿಡೋ ಹಾಗಿಲ್ಲ. ಈಗ್ಲೇ ಅವನ ಹತ್ಯೆ ಮಾಡ್ಬಿಡೋಣ. ಅವನಿಷ್ಟೊತ್ತಿಗೆ ತುಂಬಾ ದೂರ ಏನು ಹೋಗಿರೋದಿಲ್ಲ. ಬೇಗ ಬನ್ನಿ. ಹಿರಣ್ಯಾಕ್ಷ, ನಿಂತ್ಕೋ. ಶಾಂತನಾಗು. ಮತ್ತೆ ತಪ್ಪು ಮಾಡ್ತಾ ಇದ್ಯಾ.
ಅವನಿಗೆ ಬೇಕಿದ್ರೆ ನಿಮ್ಗೆ ಕಾಣಿಸ್ಕೊಳ್ತಾನೆ, ಹಾಗೆ ಬೇಡ ಅಂದ್ರೆ ಕಾಣಿಸ್ಕೊಳ್ಳಲ್ಲ. ಮತ್ತ ಅವನ್ನ ಹೇಗ್ ಸಾಯಿಸೋದು? ಏನು ಯೋಜನೆ ಇದೆ ನನ್ನ ಹತ್ರ? ಮಹಾರಾಜ, ಯೋಜನೆ ಈಗ ನಿಮ್ಮಿಬ್ರಿಂದಾನೇ ಹೊರಗೆ ಬರ್ಬೇಕು. ಮತ್ತೆ ಈ ಸಲ ಎಂತ ಯೋಜನೆ ಮಾಡ್ಬೇಕು ಅಂದ್ರೆ ಆ ವಂಚಕ ವರಾಹಾವತಾರ ಧಾರಣೆ ಮಾಡೋದಕ್ಕೆ ವಿನಾಶನ ಆಗ್ಬೇಕು. ಮತ್ತೆ ಅವಾಗ್ಲೇ ನೀವಿಬ್ರು ಅವನ ಸ್ಥಿತಿನ ಮೊಸರು ಮಾಡಕ್ಕಾಗದು. ವೃಂದಾವನಕ್ಕೆ ಹೋಗೋ ಸಮಯ ಬಂದಿದೆ. ಇನ್ನು ಆ ವಂಚಕನ ಮಾಯೆ ನಡೆಯೋಕ್ ಬಿಡೋದಿಲ್ಲ. ಇದ್ಯಾವ ತರ ಶಬ್ದ? ಇದೇನ್ ಭೂಕಂಪನ? ಇದು ವೃಂದಾವನದ ಕಡೆಯಿಂದ ಬರ್ತಿದೆ. ಇದರ ಅರ್ಥ ವೃಂದಾವನಕ್ಕೆ ಯಾವುದೋ ಅಪಾಯ ಇದೆ. ನಾನು ಬೇಗ ವೃಂದಾವನಕ್ಕೆ ತಲುಪಬೇಕು. ಅಯ್ಯೋ, ಓಡಿ! ಕಾಪಾಡಿ! ಓಡಿ! 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 ಕಾಪಾಡಿ! ಅಯ್ಯೋ! ಅಯ್ಯೋ! ಮೊದಲು ನಿನ್ನ ರಕ್ಷಣೆ ಮಾಡ್ಕೋ, ನಂತರ ಬೇಕಾದ್ರೆ ಚಿಂತೆ ಮಾಡು ನಿನ್ನ ವೃಂದಾವನದ ಬಗ್ಗೆ. ಏನಂದ್ಕೊಂಡೆ ಕೃಷ್ಣ? ನಮ್ಮ ಅಸುರರಿಗೆ ಬುದ್ಧಿ ಇಲ್ಲ ಅಂತನ? ನಮ್ಮಲ್ಲೇ ಬಡದಾಡಿ ನಾವು ಸಾಯ್ತಿದ್ರೆ ನೀನು ಜೀವಂತ ಉಳಿತೀಯ. ಕೇಳಿಸುತ್ತಿದೆಯಾ ಈ ಧ್ವನಿ? ಪೂರ್ತಿ ವೃಂದಾವನ ಧ್ವನಿ ನಿಂತು ಹೋಗುತ್ತೆ. ಈ ಧ್ವನಿಯ ಜೊತೆಗೆ ಯಾರೂ ಜೀವಂತ ಉಳಿಯೋದಿಲ್ಲ. ಹಿರಣ್ಯಕಶಿಪು, ನೀನೇನ್ ಹೇಳಕ್ ಹೊರಟಿದ್ಯಾ? ಇಷ್ಟಾದರೂ ತಿಳಿಸಿ ಹೇಳಬೇಕಾ? ನೀನು ನನ್ನ ಹತ್ಯೆ ಮಾಡಿದ್ದೆ ನರಸಿಂಹ ಅವತಾರ ಧರಿಸಿ, ಮತ್ತು ನನ್ನ ಅನುಜ ಹಿರಣ್ಯಾಕ್ಷನನ್ನ ವರಾಹ ಅವತಾರ ಧರಿಸಿ. ಮತ್ತೀಗ ಪುನಃ ವೃಂದಾವನದಲ್ಲಿ ನನ್ನ ಸೋದರಿ ಹೋಳಿಕಾಳ ವಧೆ ಮಾಡಿದ್ದೀಯ ನೀನು. ಪಾರಿವಾರಿಕ ಶತ್ರು ನೀನು ನನಗೆ. ಕೇವಲ ನಿನ್ನ ಮೃತ್ಯು ಬೇಕು ನನಗೆ, ಭಯಾನಕ ಮೃತ್ಯು. ಮತ್ತು ವೃಂದಾವನದ ಸರ್ವನಾಶ ಅದು ಆರಂಭ ಆಗಿದೆ. ಕೇಳು ಈ ಶಬ್ದ. ಓಡಿ! ಅಯ್ಯೋ! ಅಯ್ಯೋ! ಕಾಪಾಡಿ! ಓಡಿ! ಅಯ್ಯೋ! ಓಡಿ! ಓಡಿ! ಕಾಪಾಡಿ! ಅಯ್ಯೋ! ಅಯ್ಯೋ! ಕಾಪಾಡಿ! ಈಗ ನಿಮ್ಮಿಂದ ಬಹಳ ತಡವಾಯ್ತು ವೃಂದಾವನ ವಾಸಿಗಳೇ. ಓಡೋದಿದ್ರೆ ಮೊದ್ಲೇ ಓಡ್ ಹೋಗ್ಬೇಕಾಗಿತ್ತು ನೀವೆಲ್ರೂ, ಗೊತ್ತಾ? ಈಗ ಕೇವಲ ಸಾವಷ್ಟೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗುತ್ತೆ ಬೇರೆ ಕಡೆಗೆ. ಓಡಿ! ಓಡಿ! ಗುರುದೇವ, ಇದೆಂತ ಅನರ್ಥ?
ಒಮ್ಮೆ ಇದ್ರು ಹಿಂದೆ ಯಾರೋ ರಾಕ್ಷಸ ಇದ್ರೆ ನಾನು ಅವನ್ನ ಉಳ್ಸೋದೇ ಇಲ್ಲ. ನಿಲ್ಲು ಬಲರಾಮ. ಇಲ್ಲ ಗುರುದೇವ, ಇನ್ನು ಸಂಕಟ ಇಲ್ಲಿವರೆಗೂ ಬರೋದಕ್ಕೂ ಮೊದ್ಲೇ ನಾವು ಆ ಸಂಕಟನ ಪತ್ತೆ ಹಚ್ಚಲೇಬೇಕಾಗಿದೆ. ಅದು ಏನು ಅಂತ, ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಬಲರಾಮ, ಬಲರಾಮ, ಬಲರಾಮ ಬನ್ನಿ. ಬಲರಾಮ, ರಾಕ್ಷಸ! ವೃಂದಾವನವಾಸಿಗಳೇ, ನೀವೆಲ್ಲರೂ ಸಾಯ್ತೀರಾ. ಆದ್ರೆ ಇಲ್ಲಲ್ಲ, ಬೇರೆ ಎಲ್ಲೋ. ಆದ್ರೆ ನೀನು ಇಲ್ಲೇ ಸಾಯೋದು. ರಾಕ್ಷಸ, ನನ್ ಗದೆ ನೋಡೋದಕ್ಕೆ ಖಂಡಿತ ಸಣ್ಣದೇ, ಆದ್ರೆ ಏಟು ಬಹಳ ಗಂಭೀರವಾಗಿ ಕೊಡುತ್ತೆ. ದುಸ್ಸಾಹಸಿ ಬಾಲಕ, ನನಗ್ ಗೊತ್ತಿಲ್ಲ ನೀನು ಯಾರ ಮೇಲೆ ಪ್ರಹಾರ ಮಾಡಿದ್ದು ಅಂತ. ಇದಕ್ಕೆ ಶಿಕ್ಷೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ರಾಕ್ಷಸ, ಶಿಕ್ಷೆ ನಿನ್ನಿಂದ ಅಲ್ಲ, ಬದ್ಲಿಗೆ ನಾನ್ ಕೊಡ್ತೀನಿ. ಬಾಲಕ, ನಿನಗೆ ನಿನ್ನ ಸಾವಿನ ಭಯ ಇಲ್ವಾ? ಏನ್ ಬೇಕು ಹಿರಣ್ಯಾಕ್ಷ? ಏನ್ ಮಾಡೋಕ್ ಬಂದಿದ್ಯಾ ಇಲ್ಲಿ? ವೃಂದಾವನನ ಪಾತಾಳ ಲೋಕಕ್ಕೆ ಒಯ್ಯಕ್ಕೆ ಬಂದಿದ್ದು. ಇದನ್ನ ಅಲ್ಲಿಗೆ ಒಯ್ದು ಕೆಸರಿನಲ್ಲಿ ಮುಳುಗಿಸ್ಬಿಡ್ತೀನಿ. ಆ ವಿಷ್ಣುವಿನ ಎಲ್ಲಾ ಭಕ್ತರ ಉದ್ಧಾರ ಆಗ್ಬಿಡುತ್ತೆ. ವೃಂದಾವನಕ್ಕೆ ಎಲ್ಲಾ ರಾಕ್ಷಸರು ಬಂದಾಗ ನಿನ್ ಹಾಗೆ ದೊಡ್ಡ ದೊಡ್ಡ ಮಾತಾಡಿದ್ರು, ಆದ್ರೆ ಸ್ವತಃ ಇಲ್ಲಿಂದ ಯಾರು ಜೀವಂತವಾಗಿ ಹೋಗಿಲ್ಲ. ಯಾಕಂದ್ರೆ ಇಲ್ಲಿ ಬಲದ ಧಾಮ ಬಲರಾಮ ಅಂದ್ರೆ ನಾನಿರ್ತೀನಿ. ಬಲರಾಮ, ನಿನ್ನ ಈ ಪ್ರಹಾರ ನಿರರ್ಥಕಾನೆ. ಹೋಗು, ಹೋಗಿ ಹೇಳು ವೃಂದಾವನ ವಾಸಿಗಳಿಗೆ ಅವರು ತಮ್ಮ ನಾರಾಯಣನ ಭಕ್ತಿಲಿ ಲೀನರಾಗೋದಕ್ಕೆ. ಯಾಕೆಂದ್ರೆ ನಾನು ವೃಂದಾವನದ ಭೂಮಿಯನ್ನ ಎತ್ಕೊಂಡು ಪಾತಾಳ ಲೋಕಕ್ಕೆ ಪ್ರಸ್ಥಾನ ಮಾಡ್ತೇನೆ. ಈತ ಪೂರ್ತಿ ವೃಂದಾವನವನ್ನು ಅಗ್ನಿಚಕ್ರದಲ್ಲಿ ಬಂಧಿಸಿದ್ದಾನೆ. ಅರ್ಥಾತ್ ಈಗ ಈತ ಎಲ್ಲವನ್ನು ಪಾತಾಳ ಲೋಕಕ್ಕೆ ಒಯ್ಯುತ್ತಾನೆ. ಸಮಯ ಈಗ ತನ್ನಿಂದ ತಾನೇ ಮರುಕಳಿಸುತ್ತಿದೆ.
ಏನಾಗ್ತಿದೆ ಗುರುದೇವ? ಈ ಅಸುರ ನಿಶ್ಚಯವಾಗಿ ನಮಗೆಲ್ಲರಿಗೂ ಸಂಕಟ ತಂದೊಡ್ಡಲಿದ್ದಾನೆ. ನಾವು ವರಹ ಭಗವಂತನಲ್ಲಿ ನಮ್ಮ ನಂಬಿಕೆ ಇಡಬೇಕಿದೆ ಮತ್ತು ಅವರೇ ನಮ್ಮನ್ನು ರಕ್ಷಿಸುತ್ತಾರೆ. ಹಿರಣ್ಯಾಕ್ಷ ವೃಂದಾವನವಾಸಿಗಳ ಮೇಲೆ ದೊಡ್ಡ ಸಂಕಟ ತರೋದಕ್ಕೂ ಮೊದಲು ನಾನು ಅವನ್ನ ತಡಿಬೇಕು. ಕೃಷ್ಣ, ಯಾಕೆ ಇಷ್ಟೆಲ್ಲ ಅಧೀರತೆ? ಬಹಳ ಆಟ ಆಡಿದ್ದೆ ನೀನು ನಮ್ಮ ಜೊತೆ. ಅವಕಾಶ ನಮಗೂ ಸಿಗಬೇಕು. ನಾನು ಬೇರೆ ದಾರಿಲಿ ಹೋಗ್ಬೇಕು. ಅರ್ಥ ಮಾಡ್ಕೋ, ಇನ್ನು ಯಾವ ಮಾರ್ಗವೂ ಇಲ್ಲ ನಿನ್ನ ಹತ್ರ. ಇದೇನು ಹಿರಣ್ಯಕಶಿಪು ಇಲ್ಲಿಂದ ಹೋಗೋಕಿರೋ ಎಲ್ಲ ದಾರಿನೂ ತಡೀತಿದ್ದಾನೆ. ಪರಮಾವತಾರಿ ಶ್ರೀಕೃಷ್ಣ ನಿನ್ನ ರಣಹೇಡಿ ಅಂತ ಹೇಳ್ತಾರೆ. ಏನ್ ಮಾಡ್ತೀಯೋ ಮಾಡು, ನಾನಂತೂ ನಿನಗೆ ಓಡಕ್ ಬಿಡೋದಿಲ್ಲ. ಮತ್ತೆ ವೃಂದಾವನಕ್ಕೆ ಪ್ರವೇಶಿಸೋಕ್ಕೂ ಬಿಡಲ್ಲ. ಬಲರಾಮ, ಈ ಸಮಯ ಬಲವನ್ನಲ್ಲ, ಬದಲಾಗಿ ಬುದ್ಧಿಯ ಪ್ರಯೋಗ ಮಾಡಬೇಕು. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಸೇರಿಕೊಂಡೇ ಈ ಕಾರ್ಯ ಮಾಡುತ್ತಿದ್ದಾರೆ ಮತ್ತು ಕೃಷ್ಣ ಈವರೆಗೂ ಇಲ್ಲಿ ಬಂದಿಲ್ಲ. ಇದರ ಅರ್ಥ ಸಂಕಟ ವೃಂದಾವನ ಮತ್ತು ಕೃಷ್ಣ ಇಬ್ಬರಿಗೂ ಇದೆ. ಕಂದ ಸಂಕಟದಲ್ಲಿದ್ದಾನ. ನೀನು ಬೇಗ ಹೊರಟು ಕೃಷ್ಣನಿಗೆ ಸಹಾಯ ಮಾಡಬೇಕು. ಸಂಕಟ ಅದು ಕೃಷ್ಣನ್ಗ. ಬಲರಾಮ ಇದ್ದಾಗ ಹಾಗೇನು ಆಗೋದಿಲ್ಲ. ಕೃಷ್ಣ ಗುರುದೇವ, ನೀವೇನು ಮಾಡ್ತಾನೆ ಇಲ್ವಲ್ಲ? ನೀವು ಸುಮ್ಮನಾಗಿದ್ ಯಾಕೆ ಗುರುದೇವ? ಯಾವುದೇ ದಾರಿ ಇಲ್ವಾ? ಏನಾದ್ರೂ ಹೇಳಿ ಗುರುದೇವ, ನಮ್ಮ ರಕ್ಷಣೆ ಯಾರು ಮಾಡ್ತಾರೆ? ಎಲ್ಲಿಯವರೆಗೆ ಪ್ರಭು ಬರಲಾರರೋ ನಾನು ಏನನ್ನೂ ಹೇಳಲು ಅಸಮರ್ಥನೆ. ನಿನ್ನ ಅಂತಿಮ ಸಮಯ ಬಂದಾಯ್ತು ಕೃಷ್ಣ. ಆದ್ರೆ ನಾನು ಯೋಚಿಸ್ತಿದ್ದೆ, ಮೊದಲು ವೃಂದಾವನದ ಅಂತ್ಯ ಮಾಡ್ಲಾ ಅಥವಾ ನಿನ್ನನ್ನ? ಆದ್ರೆ ಇಷ್ಟು ನಿಶ್ಚಯವೇ, ಯಾರೋ ಒಬ್ಬರ ಅಂತ್ಯ ಆಗ್ತಿದ್ದ ಹಾಗೆ ಇನ್ನೊಬ್ಬರ ಅಂತ್ಯ ತಾನೇ ಆಗಲಿದೆ. ಆದರೆ ಪ್ರತೀಕ್ಷೆ ಮಾಡೋದು ಸರಿಯಾದ್ದಲ್ಲ. ಕ್ಷಣ ಮಾತ್ರದಲ್ಲಿ ರಚಿಸ್ತೀಯ ಮತ್ಯಾವುದ ಮಾಯನ. ಹಿರಣ್ಯಕಶಿಪು, ವೃಂದಾವನವಾಸಿಗಳ ರಕ್ಷಣೆನ ನಾನು ಮಾಡ್ತೀನಿ. ಆದ್ರೆ ನೀವಿಬ್ರು ಸೋದರರು ಎಷ್ಟು ಪ್ರಯತ್ನ ಮಾಡ್ಬೇಕು ಮಾಡಿ, ಯಾಕಂದ್ರೆ ಗೆಲುವಂತೂ ಧರ್ಮದ್ದೇ. ಮತ್ತೆ ಪ್ರತಿ ಯುಗ ಮತ್ತೆ ಪ್ರತಿ ಸಮಯ ಅಧರ್ಮನೇ ಪರಾಜಿತವಾಗಿದ್ದು ಮತ್ತೆ ಇವತ್ತು ಆಗುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ. ಅಂದ್ರೆ ಯಾವಾಗೆಲ್ಲ ಜಗತ್ತಿನಲ್ಲಿ ಧರ್ಮಕ್ಕೆ ಹಾನಿ ಮತ್ತೆ ಅಧರ್ಮದ ಪ್ರಗತಿ ಆಗುತ್ತೋ ಅವಾಗೆಲ್ಲ ನಾನು ನನ್ನ ಸಹಕಾರ ರೂಪದಲ್ಲಿ ಪ್ರಕಟನಾಗ್ತೀನಿ. ಬಾಯಿ ಬಡುಕ ಬಾಲಕ, ಎಷ್ಟು ಹತ್ತಿರದಲ್ಲಿದೆ ನಿನ್ನ ಮೃತ್ಯು. ಈಗ ನೀನೇ ಉಳಿದೇ ಇದ್ರೆ ಆಗ ಯಾವ ಅವತಾರ ಎತ್ತೀಯ? ಅಣ್ಣ, ನೀನು ಬಲರಾಮ ಇರುವಾಗ ಕೃಷ್ಣನ ಒಂದ್ ಕಡ್ಡಿ ಮುಟ್ಟೋದು ಇದು ಸಾಧ್ಯನೇ ಇಲ್ಲ. ಕೃಷ್ಣ, ಅನರ್ಥ ಆಗಿದೆ. ಒಬ್ಬ ರಾಕ್ಷಸ ಪೂರ್ತಿ ವೃಂದಾವನನ ಪಾತಾಳಕ್ಕೆ ತಳ್ತಾ ಇದ್ದಾನೆ. ಈಗೇನ್ ಮಾಡೋದು? ಅದನ್ನೇ ಬಯಸಿದ್ದು ನಾನು. ನನ್ನ ಅನುಜ ಹಿರಣ್ಯಾಕ್ಷ ಅವನು ನಿಮ್ಮ ವೃಂದಾವನನ ಪಾತಾಳ ಲೋಕಕ್ಕೆ ಕೊಂಡೊಯ್ಯಲಿದ್ದಾನೆ. ಇಂದು ಯಾರೂ ಕೂಡ ಉಳಿಯೋದಿಲ್ಲ. ಕೃಷ್ಣ, ಈ ರಾಕ್ಷಸನ ನಾನ್ ತಡಿತೀನಿ.
ನೀನು ವೃಂದಾವನಕ್ಕೆ ಹೋಗು, ಮತ್ತೆ ಗುರುದೇವರ ಜೊತೆ ಸೇರ್ಕೊಂಡು ಆ ಹಿರಣ್ಯಾಕ್ಷನ ತಡಿ. ಮೊದಲು ನಿಮ್ಮ ಜೀವ ಉಳಿಸ್ಕೊಳ್ಳಿ, ತದನಂತರ ಕಾಪಾಡಿ ನಿಮ್ಮ ವೃಂದಾವನ ವಾಸಿಗಳನ್ನ. ಕೃಷ್ಣ ಹೋಗು, ಸಮಯ ಉಳಿದಿಲ್ಲ. ಹಾ ಅಣ್ಣ, ಆದ್ರೆ ನೀನು ಇಲ್ಲಿ ಜಾಗೃತಿಯಿಂದಿರು. ಹಾ. ಗುರುದೇವ, ಏನಾದ್ರೂ ಮಾಡಿ ಗುರುದೇವ, ಇಲ್ದಿದ್ರೆ ಈ ಅಸುರ ನಮ್ಮನ್ನ ಪಾತಾಳಕ್ಕೆ ತಳ್ತಾನೆ. ಹಾ ಗುರುದೇವ, ಈ ಭೂಮಿ ಅಂತೂ ಬಿರುಕು ಬಿಡ್ತಾ ಇದೆ. ಹಿರಣ್ಯಕಶಿಪು, ನಿನ್ನ ರಾಕ್ಷಸ ಶಕ್ತಿಗಳನ್ನ ಏನ್ ತೋರಿಸ್ತಿದ್ಯಾ? ನಿನ್ಗೆ ಧೈರ್ಯ ಏನಾದ್ರೂ ಇದ್ರೆ ನನ್ ಗದೆನ ಎದುರಿಸ್ ನೋಡು. ಅನುಚಿತ ಸಮಯ ಆಯ್ಕೆ ಮಾಡಿಕೊಂಡೆ ಇಲ್ಲಿ ಬರೋದಕ್ಕೆ ಗದಾಧಾರಿ. ಆ ರಣಹೇಡಿಯು ಓಡಿ ಹೋದ, ಮತ್ತೆ ನಿನ್ನ ಬಿಟ್ಟಿದ್ದಾನೆ ಇಲ್ಲಿ ಸಾಯೋದಕ್ಕೆ. ಹಿರಣ್ಯಕಶಿಪು, ನನ್ ಗದೆ ಏಟಿಂದ ನಿನ್ಗೆ ಅರ್ಥವಾಯ್ತು ಅನ್ಕೊಳ್ತೀನಿ. ತಪ್ಪು ನನ್ನಿಂದ ಅಲ್ಲ, ಬದ್ಲಿಗೆ ನೀನು ಮಾಡಿದ್ದು ಅಂತ. ಸಾವಿನ ಭಯದಿಂದ ಜನ ವಿಲಾಪ ಮಾಡೋದು ನೋಡಿದ್ದೆ, ನೀನು ನಗ್ತಿದ್ಯಾ? ಸತ್ಯಯುಗದಲ್ಲಿ ನೀವಿಬ್ರು ಸಹೋದರನ ಭಗವಂತ ವಿಷ್ಣು ನರಸಿಂಹ ಮತ್ತೆ ವರಹ ರೂಪ ಧರಿಸಿ ಸಾಯಿಸಿದ್ರು. ಆದ್ರೆ ಈ ಬಾರಿ ಪ್ರಭುವಿಗೆ ಅವತಾರ ಎತ್ತೋ ಯಾವ ಅವಶ್ಯಕತೆನೂ ಬರೋದೇ ಇಲ್ಲ. ಯಾಕಂದ್ರೆ ಈ ಬಾರಿ ಕೃಷ್ಣ ಮತ್ತೆ ಬಲರಾಮನ ಕೈಯಿಂದ ನಿಮ್ಮಿಬ್ರು ಅಂತ್ಯವಾಗುತ್ತೆ. ಇವನ ಶಕ್ತಿ ಗದೆಯಲ್ಲಿದೆ, ಆ ಗದೆಯನ್ನ ಈತನಿಂದ ದೂರ ಮಾಡ್ಬೇಕೀಗ.